ಉದಾಹರಣೆಗೆ ಮೇಕೆದಾಟು ಡ್ಯಾಮ್ ಕಟ್ಟಬೇಕು ಅಂತ ಯೋಚನೆ ಆಗ್ತಾ ಇದೆ. ರಾಮನಗರ ಜಿಲ್ಲೆಯಲ್ಲಿ ಇವಾಗ ಅತಿ ಹೆಚ್ಚು ಮಾನವ ಆನೆ ಸಂಘರ್ಷ ಇರೋದು ನಮ್ಮ ರಾಜ್ಯದಲ್ಲಿ, ಬಹುಶಃ ಹಾಸನ ಜಿಲ್ಲೆ ಬಿಟ್ರೆ. ಅದೇ ಜಿಲ್ಲೆಯಲ್ಲಿ ನಾವು ಹೋಗಿ ಇವತ್ತು ಡ್ಯಾಮ್ ಕಟ್ಟಿದ್ರೆ ಸುಮಾರು 15 ಲಕ್ಷ ಮರಗಳು ಹೋಗ್ತದೆ ಕಾವೇರಿ ವನ್ಯಜೀವಿ. ಮೇಕೆದಾಟು ಯೋಜನೆ ಬಗ್ಗೆ ಹೇಳ್ತಾ ಇದ್ರ, ಮೇಕೆದಾಟು ಮಾಡೋದ್ರಿಂದ ಇನ್ನಷ್ಟು ಆನೆ ಮಾನವ ಸಂಘರ್ಷ ಜಾಸ್ತಿ ಹೆಚ್ಚಾಗುತ್ತೆ, ಖಂಡಿತ ಹೆಚ್ಚಾಗುತ್ತೆ. ಇನ್ನ ಇದು ಮೇಕೆದಾಟು ನಾವು ಯೋಜನೆ ಅಳವಡಿಸಿ ಒಂದ್ 5 ವರ್ಷಕ್ಕೆನೆ ರಾಮನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಾನವ ವನ್ಯಜೀವಿ ಸಂಘರ್ಷ ಆಗುತ್ತೆ. ಇವತ್ತು ನೀವು ದಯವಿಟ್ಟು ಬರ್ತಿಟ್ಕೊಳ್ಳಿ ಆ ವಿಚಾರ. ಅವಾಗ ನಾವು ಆನೆಗಳನ್ನ ನಾವು ದೂರು ಏನು ಪ್ರಯೋಜನ ಇಲ್ಲ, ಅದು ನಾವು ಮಾಡ್ತಿರುವಂತ ತಪ್ಪು. ಆನೆಗಳು ಸಹ ಬಹಳ ಸೂಕ್ಷ್ಮವಾದ ಪ್ರಾಣಿಗಳು. ನಾನು ಎಷ್ಟೊಂದ್ಸಲ ನೋಡ್ತೀನಲ್ಲ, ಈಗ ಹೋದ ಶುಕ್ರವಾರ ನಮ್ಮ ಮನೆ ಹತ್ರನೇ ಆನೆಗಳು ಬರ್ತದೆ. ಈಗ ಒಂದು ಉದಾಹರಣೆ ಹೇಳ್ಬೋದು ಅಂತ ಹೇಳಿದ್ರೆ, ನಾನು ಸಂಜೆ ಆನೆಗಳು ಬಂದಿದ್ವು. ಅವುಗಳ ಬಗ್ಗೆ ನಮ್ಗೆ ಹೆಚ್ಚಿಗೆ ತಿಳಿದೇ ಇಲ್ಲ. ನನ್ನ ಜಮೀನ್ ಹತ್ರನೇ ಆನೆಗಳು ಬಂದು ಜೋರಾಗಿ ಕಾಲಲ್ಲಿ ಬಡಿತಾ ಇದ್ವು. ಆದ್ರೂ ನನಗೆ ಮತ್ತೆ ಆನೆಗಳ ಮಧ್ಯೆ ಒಂದು ದೊಡ್ಡ ಪೊದೆ ಇತ್ತು. ಹಾಗೆ ಆನೆಗಳು ಏನ್ ಮಾಡ್ತಾ ಇದಾವೆ ಅಂತ ಗೊತ್ತಿರಲಿಲ್ಲ ನನಗೆ. ಏನೋ ಆಗ್ತಾ ಇದೆ, ಶಬ್ದ, ಕಾಲಿಂದ ಶಬ್ದ ಮಾಡ್ತಾ ಇದ್ದಾವೆ. ನಾನು ಏನ್ ಮಾಡ್ತಾ ಇದ್ದೇವೆ ಅಂತ ಅನ್ಕೋತಾ ಇದ್ದೆ. ಬೆಳಗ್ಗೆ ಹೋಗ್ಬಿಟ್ಟು ಆ ಜಾಗದಲ್ಲಿ ನೋಡಿದ್ರೆ ಆನೆಗಳು ಏನ್ ಮಾಡಿದ್ವು ಅಂತ ಹೇಳಿದ್ರೆ, ಈ ತರ ಗುಂಡಿ ತೋಡ್ತಾ ಇದ್ವು ಮಣ್ಣಲ್ಲಿ. ತುಂಬಾ ಗಟ್ಟಿ ಮಣ್ಣಲ್ಲಿ ಯಾಕೆ ಗುಂಡಿ ತೋಡಿದಾವೆ ಅಂದ್ರೆ, ಅಲ್ಲಿ ಉಪ್ಪಿನಾಂಶ ಇರ್ತದೆ. ಅದು ಆ ಉಪ್ಪನ್ನ ತಿನ್ಲಿಕ್ಕೆ, ಮಣ್ಣಿಂದ ಉಪ್ಪನ್ನು ತಿನ್ಲಿಕ್ಕೆ ಬಂದಿದ್ವು, ಅಲ್ಲಿ ಗುಂಡಿ ತೋಡ್ತಾ ಇದ್ವು. ಹಾಗಾಗಿ ಈ ವಿಚಾರ ನಮಗೆ ಗೊತ್ತೇ ಇಲ್ಲ. ನಮ್ಗೆ ಆನೆಗಳಿಗೆ ಮಣ್ಣಲ್ಲಿ ಉಪ್ಪು ಸಿಗ್ತದೆ ಅಂತ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ. ಅಥವಾ ಕೆಲವು ಪ್ರದೇಶದಲ್ಲಿ, ಒಣ ಪ್ರದೇಶದಲ್ಲಿ, ಈಗ ಕಾವೇರಿ ವನ್ಯಜೀವಿ ಧಾಮ, ಮಲೈ ಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ನಾವೇನು ಅನ್ಕೋತೀವಿ, ಬೇಸಿಗೆ ಸಮಯದಲ್ಲಿ ಆನೆಗಳಿಗೆ ಕೆರೆ ತೋಡ್ಬೇಕು, ನಾವು ಕೃತಕವಾಗಿ ನೀರು ಕೊಡ್ಬೇಕು ಅಂತ ಹೇಳಿ ಎಷ್ಟೋ ಜನ ಪರಿಸರವಾದಿಗಳು ಸಹ ಟ್ರ್ಯಾಕ್ಟರ್ ಹೋಗಿ ನೀರು ಬಿಡೋದು ಅದೆಲ್ಲ ಮಾಡ್ತಾರೆ. ಆದ್ರೆ ಮಹದೇಶ್ವರ ಬೆಟ್ಟದಲ್ಲಿ, ಕಾವೇರಿ ವನ್ಯಜೀವಿ ಧಾಮದಲ್ಲಿ ಒಣ ಪ್ರದೇಶದಲ್ಲಿ ಅಥವಾ ಬೇಸಿಗೆಯಲ್ಲಿ ಒಣಗಿರೋ ಹಳ್ಳಗಳಲ್ಲಿ, ತೊರೆಗಳಲ್ಲಿ ಆನೆಗಳು ಏನ್ ಮಾಡ್ತದೆ ಅಂದ್ರೆ ಮರಳನ್ನ ಬಗೆಯುತ್ತೆ. ಮರಳು ಬಗದ್ರೆ ಒಂದು 2-3 ಅಡಿ ಬಗದ್ರೆ ನೀರ್ ಜಿನ್ಗುತ್ತೆ. ಆ ನೀರ್ನ ಕುಡಿತಾವು. ಇದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಈ ವಿಚಾರಗಳು. ನಾನು ಇದೆಲ್ಲ ಕಾಡಿನಲ್ಲಿ ನಡೆದಕ್ಕೆ ತಿಳ್ಕೊಂಡಂತಹ ವಿಚಾರ. ನಾವು ಒಂದು ಕಾವೇರಿ ರಿವರ್ ಆಫ್ ಲೈಫ್ ಅಂತ ಒಂದು ಚಿತ್ರ ಮಾಡಿದ್ವಿ. ಅಲ್ಲೂ ಸಹ ಇದನ್ನ ದಾಖಲೆ ಮಾಡಿದ್ವಿ ನಾವು. ಜೀವನದಿ ಕಾವೇರಿ ಅಂತ ಕನ್ನಡದಲ್ಲಿ ಇದೆ ಚಿತ್ರ. ಅದನ್ನ ದಾಖಲೆ ಮಾಡಿದ್ವಿ. ಇದೊಂಥರ ಕೌತುಕವಾದ ವಿಚಾರ ನೋಡಿ. ಆನೆಗಳಿಗೆ ನೀರ್ ಎಲ್ಲಿದೆ ಅಂತ ಗೊತ್ತು. ಯಾಕಂದ್ರೆ ಅವುಗಳು ವಾಸನಾ ಶಕ್ತಿಯಿಂದ ಮತ್ತೆ ಇನ್ಫ್ರಾಸಾನಿಕ್ ಸೌಂಡ್ ಅಂತ ಹೇಳ್ತೀವಿ ನಾವು, ಅದನ್ನ ನೆಲದಲ್ಲಿರುವಂತ ಕಂಪನಗಳಿಂದ ಅವುಗಳ ಕಾಲಿನಿಂದ ತಿಳ್ಕೊಂಡು ಇಲ್ಲಿ ನೀರಿದೆ ಅಂತ ಹೇಳಿ ಅಲ್ಲಿ ಬಗಿತಾವು. ಇದು ನಾವು ಬೋರ್ವೆಲ್ ತೋಡುವಂತ ಅವಶ್ಯಕತೆ ಇಲ್ಲ, ಯಂತ್ರ ತಗೊಂಡೋಗಿ ಎಲ್ಲ ಮಾಡಿ. ಹೌದು. ಅವುಗಳ ಗ್ರಹಣ ಶಕ್ತಿ ಇದೆಯಲ್ಲ ಬಹಳ ಸುಂದರವಾಗಿದೆ, ಬಹಳ ಸೂಕ್ಷ್ಮವಾಗಿದೆ. ನೆಲದ ಕಂಪನಗಳಿಂದನೇ ಅವುಗಳಿಗೆ ಗೊತ್ತಾಗುತ್ತೆ ಎಲ್ಲಿ ನೀರಿದೆ ಅಂತ ಹೇಳಿ. ಅಲ್ಲಿ ಹೋಗಿ ನೀರ್ ಬಗೀತವೆ. ಆನೆಗಳು ನೀರು ಕುಡಿದು ಹೋದ್ಮೇಲೆ ಆ ಜಾಗಕ್ಕೆ ಜಿಂಕೆಗಳು ಬಂದು ನೀರು ಕುಡಿತದೆ, ಪಕ್ಷಿಗಳು ಬಂದು ನೀರು ಕುಡಿತದೆ, ಚಿಟ್ಟೆಗಳು ಬಂದು ನೀರು ಕುಡಿಬಹುದು. ಹಾಗಾಗಿ ಆನೆಗಳು ಆ ಚಿಕ್ಕ ಗುಂಡಿ ತೋಡಿದ್ರೆ ಅಲ್ಲಿ ಆ ಪರಿಸರದ ಆ ಪ್ರದೇಶದಲ್ಲಿರೋ ಎಲ್ಲ ವನ್ಯಜೀವಿಗಳಿಗೆ ನೀರಾಗುತ್ತೆ ನೋಡಿ. ಇಂತಹ ವಿಚಾರಗಳಿದೆಯಲ್ಲ, ಇದು ನಮ್ಗೆ ವನ್ಯಜೀವಿ. ಇನ್ನು ಯಾವೆಲ್ಲ ವಿಚಾರಗಳನ್ನ ಆನೆಗಳು ಗ್ರಹಿಸ್ತವೆ? ಮನುಷ್ಯರು ಭಾವನೆಗಳನ್ನ ಏನಾದ್ರು ಗ್ರಹಿಸ್ತಾವ? ಭಾವನೆಗಳನ್ನ ಹೇಗೆ ಗ್ರಹಿಸ್ತವೆ ಆನೆಗಳು? ಖಂಡಿತ ಆನೆಗಳಂತೂ ಬಹಳ ಭಾವನಾತ್ಮಕ ಪ್ರಾಣಿಗಳು. ನಾನ್ ನೋಡ್ದಂಗೆ, ನಾನೊಂದು 30 ವರ್ಷಗಳಿಂದ ನಾನೇನು ಆನೆಗಳ ಬಗ್ಗೆ PhD ಮಾಡಿಲ್ದಿದ್ರು ಬಹಳ ಹತ್ತಿರದಿಂದ ನೋಡಿದ್ದೀನಿ. ಇತ್ತೀಚೆಗಂತೂ ನಮ್ಮ ಜಮೀನ್ ಪಕ್ಕನೆ ಆನೆಗಳು ಬರೋದ್ರಿಂದ ನಾನು ಸುಮಾರು ಗಂಟಾನುಗಟ್ಲೆ, ದಿವಸಗಟ್ಲೆ ಆನೆಗಳನ್ನ ಇವಾಗ ನೋಡಿದ್ದೀನಿ. ಆನೆಗಳ ತಾಯಿ ಮತ್ತೆ ಅದ್ರ ಮರಿಗಳ ಜೊತೆ ಇರುವಂತ ಸಂಬಂಧ, ಅಥವಾ ಅದ್ರ ಗುಂಪು ಇನ್ನೊಂದು ಗುಂಪುಗಳ ಜೊತೆ ಇರುವಂತ ಸಂಬಂಧ. ಇತ್ತೀಚೆಗೆ ಏನಾಯ್ತು ಅಂತ ಹೇಳಿದ್ರೆ, ಹೋದ ವಾರ ಅಷ್ಟೇ ನಮ್ಮ ಮನೆ ಹತ್ರ 2 ಗುಂಪಿನ ಆನೆಗಳು ಬಂದಿದ್ವು. ಇದನ್ನ ನೀವು ನೋಡಿದ್ರೆ ಇದ್ರೊಳಗೆ ವಿಜುವಲ್ ಕಾಣ್ತದೆ. ಮೊದಲು ಮಧ್ಯಾಹ್ನ 3 ಕಾಲಂಗೆ ಒಂದು ಗುಂಪಿನ ಆನೆಗಳು ಬಂದಿದ್ದು. ಮೊದಲು ಏನಾಯ್ತು ಅಂತ ಹೇಳಿದ್ರೆ, ಒಂದು 6 ಪುಟ್ಟ ಮರಿಗಳು, ಒಂದು 7-8 ವರ್ಷದ ಮರಿಗಳು, ಎಲ್ಲ ಹೆಣ್ಣಾನೆಗಳು. ಅದ್ರ ಜೊತೆಗೆ ಒಂದು 10-15 ವರ್ಷದ ಇನ್ನೊಂದು ಹೆಣ್ಣಾನೆ. ಇಷ್ಟು ಆನೆಗಳು ಕೆರೆಗೆ ಬಂದು ಅರ್ಜೆಂಟ್ ಆಗಿ ಬಂದು ಕೆರೆ ಒಳಗಡೆ ಇಳಿದು ಒಂದು 10 ಸೆಕೆಂಡ್ ನೀರ್ ಕುಡಿದು ತಕ್ಷಣ ಏನೋ ಗಾಬರಿಯಾಗಿ ಓಡೋದು. ನಾನೇನಾದ್ರು ಅವುಗಳಿಗೆ ತೊಂದರೆ ಕೊಟ್ಟನಾ, ಅಥವಾ ನನ್ನ ಬಣ್ಣ ಗೊತ್ತಾಯ್ತಾ, ಅಥವಾ ನನ್ನಿಂದ ವಾಸನೆ ಗೊತ್ತಾಯ್ತಾ, ಏನಕ್ಕೆ ವಾಪಸ್ ಹೋದು ಅಂತ ನನಗೆ ಗೊತ್ತಿರ್ಲಿಲ್ಲ. ಕೆರೆ ಮೂಲೆಯಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡು ಆನೆಗಳು. ಯಾಕೆ ಹಿಂಗ್ ಮಾಡ್ತಾ ಇದ್ದೀವಿ, ಆನೆಗಳು ಯಾಕೆ ಇಷ್ಟೊಂದು ಗಾಬರಿ ಆಯ್ತು ಅಂತ ಅಂದ್ಕೊಂಡ್ರೆ, 2 ನಿಮಿಷ ಆದ್ಮೇಲೆ 2 ದೊಡ್ಡ ಹೆಣ್ಣಾನೆಗಳು ಬಂದು ಪೊದೆಯಿಂದ ಆಚೆ ಬಂದು. ಹೆಣ್ಣಾನೆಗಳೇನು ಅಂತ ಹೇಳಿದ್ರೆ, ಅವುಗಳಿಗೆ ತುಂಬಾ ಅನುಭವಿ ಪ್ರಾಣಿಗಳವು, ಅನುಭವಿ ಆನೆಗಳು. ಅವುಗಳು ಆರಾಮಾಗಿ ಬಂದು ಸುತ್ತಮುತ್ತ ಏನು ತೊಂದರೆ ಇಲ್ಲ ಅಂತ ತಿಳ್ಕೊಂಡು ವಾಸನೆ ನೋಡಿ
ಕೆರೆ ಒಳಗಡೆ ಇಳಿದ್ವು. ಆ ಎರಡು ದೊಡ್ಡ ಹೆಣ್ಣಾನೆಗಳು ಕೆರೆಯಲ್ಲಿ ನೀರಿಗೆ ಇಳಿದ್ಮೇಲೆ ಇನ್ನು ಉಳಿದಿದ್ದು 7 ಆನೆಗಳು ಕೆರೆಗೆ ನೀರಿಗಿಳಿದ್ವು. ಹೆಂಗೆ ಅಂತ ಹೇಳಿದ್ರೆ ಇದು ಯಾವ್ದೋ ಮರಿಗಳು ಮಾತ್ರ MG ರೋಡ್ಗೋ ಬ್ರಿಗೇಡ್ ರೋಡ್ಗೋ ಹೋಗ್ಬಿಟ್ಟು ಅದ್ರ ಒಂದು ಹೈಸ್ಕೂಲ್ ಹುಡುಗಿನೋ ಅಥವಾ ಕಾಲೇಜ್ ಹುಡುಗಿ ಅವಳ ಜೊತೆ ಹೋಗಿದ್ದು ಅನ್ಕೊಳ್ಳಿ. ಹೆಂಗೆ ಹೆಣ್ಣಾನೆ ತಾಯಿ ತಂದೆ ಇಲ್ದಿರ ಗಾಬರಿ ಆಗ್ತಾವಲ್ಲ, ಆ ತರ ಪುಟ್ಟ ಮರಿಗಳೆಲ್ಲ ಗಾಬರಿಯಾಗಿ ವಾಪಸ್ ಹೋದ್ವು. ಆದ್ರೆ 2 ದೊಡ್ಡ ಹೆಣ್ಣಾನೆ ಬಂದ ತಕ್ಷಣ ಫುಲ್ ಸಮಾಧಾನವಾಗಿ ನೀರಿಗಿಳಿದು ಆಟ ಆಡಿ ಒಂದು ಗಂಟೆ ಅಷ್ಟು ಆಟ ಆಡಿದ್ವು. 1 ಗಂಟೆ ಆದ್ಮೇಲೆ ಇನ್ನೊಂದು ಗುಂಪು ಆನೆಗಳು ಬಂದ್ವು ಅಲ್ಲಿಗೆ. ಇನ್ನೊಂದು ಗುಂಪು ಆನೆಗಳು ಬಂದ ತಕ್ಷಣ ಈ ಗುಂಪಿನಲ್ಲಿದ್ದ ಮರಿಗಳು ಫುಲ್ ಎಕ್ಸೈಟ್ಮೆಂಟ್ ಅವುಗಳಿಗೆ. ಹೊಸ ಗುಂಪಿನ ಆನೆಗಳು ಬಂದ್ವಲ್ಲ ಅದ್ರೊಳಗೂ ಮರಿಗಳಿದ್ವು. ಆ ಮರಿಗಳ ಜೊತೆ ಒಂದು ಆನೆ ಅಂತೂ ಗಂಡಾನೆ ಎಷ್ಟು ಆಟ ಆಡ್ತು ಅಂತ ಹೇಳಿದ್ರೆ, ಆ ಗುಂಪಿನಲ್ಲಿರೋ ಮರಿ ಆನೆಗಳನ್ನ ತಳ್ಳೋದು, ಅವುಗಳನ್ನ ನೀರೊಳಗಡೆ ಬೀಳ್ಸೋದು, ಇದೆಲ್ಲ ನೋಡಿ ಮನುಷ್ಯನ ಮರಿಗಳು ಮಕ್ಕಳು ಮಾಡ್ತಾರೆ. ಅದನ್ನ ನೀರಿಗೆ ಬೀಳ್ಸೋದು, ಆ ಮರಿ ಅಲ್ಲೆಲ್ಲೋ ದೂರ ಹೋದ್ರೆ ಅದ್ರ ಬಾಲ ಎಳೆದು ವಾಪಸ್ ಎಳ್ಕೊಂಡ್ ಬರೋದು, ಈ ತರ ತುಂಬಾ ಆಟ ಆಡ್ತಾ ಇರುತ್ತೆ. ಇದೇನು ಅಂತ ಹೇಳಿದ್ರೆ ನಮ್ಗೆ ಮಾನವನ ತರನೇ ಪ್ರಾಣಿಗಳು ಅಂತ ಅನ್ಸುತ್ತೆ, ಅಥವಾ ಪ್ರಾಣಿಗಳ ತರನು ಮಾನವ ಇರ್ಬೋದು ಅದನ್ನು. ಅದಾದ್ಮೇಲೆ ಏನಾಯ್ತು ಅಂದ್ರೆ ಇಲ್ಲಿ ಈ 2 ಗುಂಪುಗಳು ಆಟ ಆಡಿ ಎಲ್ಲ ಸುಮಾರು ಹೊತ್ತಾಯ್ತು, 1.5 ತಾಸು ಆಟ ಆಡಿದ್ವು. ನಂತರ 2 ಗುಂಪುಗಳು ಬೇರೆ ಬೇರೆ ದಿಕ್ಕಿನಲ್ಲಿ ಹೋಗ್ಲಿಕ್ಕೆ ಪ್ರಾರಂಭ ಆಯ್ತು. ಮೊದಲನೇ ಬಂದಿದ್ದು ಗುಂಪು ನಮ್ಮ ಮನೆಯಿಂದ ನೈಋತ್ಯ ದಿಕ್ಕಿಗೆ ಹೋಗ್ಲಿಕ್ಕೆ ಪ್ರಾರಂಭ ಆದ್ವು. ಇನ್ನೊಂದು ಗುಂಪು ನಮ್ಮ ಮನೆಯಿಂದ ಈಶಾನ್ಯ ದಿಕ್ಕಿಗೆ ಹೋಗ್ಲಿಕ್ಕೆ ಪ್ರಾರಂಭ ಆಯ್ತು. ಒಂದು 100-150 ಮೀಟರ್ ಹೋಗಿರ್ಬೇಕು. ಇದಕ್ಕಿದಂಗೆ ಮೊದಲನೇ ಗುಂಪಲ್ಲಿದ್ದ 3 ಮರಿ ಆನೆಗಳು ಕಿರ್ಚ್ಕೊಂಡು ಬಾಲ ಎತ್ತುತ್ತೆ. ಅವು ಗಾಬರಿ ಆದಾಗ ಬಾಲನ್ನು ನೇರ ಮಾಡ್ಕೊಳುತ್ತೆ. ಕಿರ್ಚ್ಕೊಂಡು ಬಾಲ ಎತ್ಕೊಂಡು ಇನ್ನೊಂದು ಗುಂಪಿನ ಕಡೆ ಹೋಯ್ತು. ಯಾಕೆ ಅಂತ ಹೇಳಿದ್ರೆ ಈ 3 ಮರಿಗಳು 2ನೇ ಗುಂಪಿನ ಆನೆಗಳ ಮರಿಗಳು. ಅವು ಆಟ ಆಡ್ತಾ ಮೊದಲನೇ ಗುಂಪು ಜೊತೆ ಹೊರಟೋಗಿದ್ವು. ಗೊತ್ತಾದ ತಕ್ಷಣ ಅಯ್ಯೋ ನಮ್ದೆಲ್ಲ ಗುಂಪು ಇದು ಅಂತ ಹೇಳಿ ಕಿರ್ಚ್ಕೊಂಡು ಒಳ್ಳೆ ಪುಟ್ಟ ಮರಿಗಳ ತರ ಅಮ್ಮನ ಹತ್ರ ಓಡೋಗ್ತಾವಲ್ಲ ಮರಿಗಳು, ಆತರ ಓಡಿ 3 ಒಟ್ಟಿಗೆ ಹೋಗಿ ತಮ್ಮ ಗುಂಪನ್ನ ಸೇರ್ಕೊಂಡ್ರು. ಇದೆಲ್ಲ ಮೇಡಮ್, ಇದನ್ನ ನೋಡಿದ್ರೆ ನಾವು ವನ್ಯಜೀವಿಗಳನ್ನ ನೋಡಿ ಸಂತೋಷ ಪಡೋದು ಒಂದು, ಮತ್ತೆ ಅವುಗಳನ್ನ ಉಳಿಸ್ಬೇಕು. ಅಪ್ಪ ಇವುಗಳಿಗೂ ಒಂದು ಅವಶ್ಯಕತೆ ಇದೆ, ಅಂದ್ರೆ ಇವುಗಳಿಗೂ ಭಾವನಾತ್ಮಕ ಸಂಬಂಧ ಇದೆ, ಅದನ್ನ ನಾವು ಮುರಿಬಾರ್ದು ಅನ್ನೋದಿದೆಯಲ್ಲ, ಅದು ಬಹಳ ಮುಖ್ಯ. ಇತ್ತೀಚಿನ ವರ್ಷಗಳ ತನಕ ಅರಣ್ಯ ಇಲಾಖೆಯಲ್ಲಿ ಆನೆಗಳೇ ಆಗ್ಲಿ ಯಾವುದೇ ವನ್ಯಜೀವಿಗಳನ್ನಾಗ್ಲಿ ಸತ್ರೆ ಅದನ್ನ ಸುಟ್ಟು ಬಿಡೋರು. ಅದು ಎಷ್ಟು ಅವೈಜ್ಞಾನಿಕವಾಗಿತ್ತು ಅಂತ ಹೇಳಿದ್ರೆ, ಆನೆಗಳು ಸತ್ರೆ ಆ ಸತ್ತಿರೋ ಕಳೇಬರನ ಬಂದು ಬೇರೆ ಆನೆಗಳು ಮೂಸಿ ಇದು ನಮ್ಮ ನೆಂಟನ ಅಂತನೂ ತಿಳ್ಕೊಳ್ಳುತ್ತೆ. ಒಂಥರ ಎಷ್ಟೋ ಜನ ದಾಖಲು ಮಾಡಿದಾರೆ. ಆನೆಗಳು ಬೇರೆ ಗುಂಪು ಬಂದು ಆ ಕಳೇಬರದ ಹತ್ರ ನಿಂತ್ಕೊಂಡು ಮುಟ್ಟೋದು, ತಡುವುದು, ಮೈ ತಡುವುದು, ವಾಸನೆ ನೋಡಿ ಇದು ನಮ್ಮ ಆನೆನ ಅಥವಾ ನಮ್ಮ ಗುಂಪಿನ ಆನೆನ, ನಮ್ಮ ಸಂಬಂಧಿಕ ಆನೆನ ಅಂತಾನು ಅರ್ಥ ಮಾಡ್ಕೊಳ್ಳೋಷ್ಟು ಶಕ್ತಿ ಇದೆ ಅವುಗಳು. ಎಷ್ಟೊಂದ್ಸಲ ಆಫ್ರಿಕಾ ದೇಶದಲ್ಲಿ ಆತರ ಕಳೆ ಬರದ ಮುಂದೆ ಆನೆಗಳು ನಿಂತ್ಕೊಂಡು ಕಣ್ಣು ನೀರ್ ಬರೋದು ಸಹ ನೋಡಿದ್ದಾರೆ. ನಮ್ಮಲ್ಲೇ ಸುದ್ದಿ ಬಂದಿತ್ತಲ್ಲ ಸರ್, ಒಂದು ಆನೆಗಳು ನಾಡಿಗೆ ನುಗ್ಗ್ಬಿಟ್ಟು ಮರಿ ಆನೆ ಇನ್ನೊಂದು ಆನೆ ಸತ್ತೋದಾಗ ತಾಯಿ 2-3 ದಿನ ಎದ್ದು ಹೋಗ್ತಾನೆ ಇಲ್ಲ ಅದು ಅಲ್ಲಿಂದ. ನಾವು ಕ್ಯಾಮೆರಾ ಹಾಕಿದ್ವಿ, ಅದು 3 ದಿನ ಅದು ಅಲ್ಲಾಡ್ತಿಲ್ಲ, ಹತ್ಕೊಂಡು ಕೂತಿದ್ದಾರೆ, ಓದ್ಸೋದು ಕೂತ್ಕೊಳ್ಳೋದು ಅಲ್ಲ. ಹೌದು ಅಷ್ಟೆಲ್ಲ ಭಾವನಾತ್ಮಕ ಪ್ರಾಣಿಗಳನ್ನ ನಾವು ಕಳೆಬರ ಸುಟ್ಬಿಟ್ರೆ ಅವುಗಳ ಭಾವನೆದು ಒಂದು ಯಾವ್ದೋ ಅವುಗಳ ಸಂಬಂಧಿ ಸತ್ತೋಗಿರೋದು ಅವುಗಳಿಗೆ ಗೊತ್ತಾಗ್ದಂಗೆ ನಾವು ಮಾಡ್ತಾ ಇದ್ವಿ. ಹಾಗಾಗಿ 3 ವರ್ಷದ ಮುಂಚೆ ನಾವು ಅರಣ್ಯ ಇಲಾಖೆಯವ್ರಿಗೆ ಹೇಳಿದ್ಮೇಲೆ ಅವ್ರು ಅದನ್ನ ಸರಿಪಡಿಸಿ ಈಗ ಆನೆಗಳ ಕಳೆಬರನ್ನು ಸಹ ಸುಡೋದಿಲ್ಲ. ಯಾಕಂದ್ರೆ ಆ ಸಂಬಂಧ ಏನಿದೆ, ಆ ವೈಜ್ಞಾನಿಕ ವಿಚಾರಗಳೇನಿದೆ ಅದನ್ನ ಅರ್ಥ ಮಾಡ್ಕೊಂಡು ನಾವು ಅದನ್ನ ಬದಲಾವಣೆ ತರಲಿಕ್ಕೆ ಪ್ರಯತ್ನ ಪಡಬೇಕು. ವನ್ಯಜೀವಿಗಳ ವಿಜ್ಞಾನಿಗಳಾದ್ರೆ ಇವತ್ತಿನ ಆನೆಗಳಾಗ್ಲಿ ಯಾವುದೇ ಪ್ರಾಣಿ ಆಗ್ಲಿ ಸತ್ತರೆ ಕಾಡಿನಲ್ಲಿ ಸುಡೋದಿಲ್ಲ. ಯಾಕಂದ್ರೆ ಒಂದು ಅವುಗಳ ಭಾವನೆ ಮತ್ತು ಅವುಗಳ ಬಿಹೇವಿಯರ್ ನಡವಳಿಕೆಗೆ ಅವಕಾಶ ಮಾಡಿಕೊಡಕ್ಕಾಗುತ್ತೆ. ಎರಡನೇದು, ಈ ಒಂದು ಆನೆ ಸತ್ತರೆ ಆ ಪ್ರದೇಶದ ಮಣ್ಣಿನ ಫಲವತ್ತತೆ 40ರಷ್ಟು ಹೆಚ್ಚುತ್ತೆ. ಅದರಲ್ಲಿ ಪೊಟ್ಯಾಷಿಯಮ್ಮು, ಉಪ್ಪು, ಸೋಡಿಯಮ್ಮು, ನೈಟ್ರೋಜನ್ ಎಲ್ಲ ಮಣ್ಣಿಗೆ ಹೋಗಿ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ, ಗಿಡ ಮರಗಳು ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದು ಬಹಳ ಕ್ಲಿಷ್ಟಕರವಾದ ಕೌತುಕವಾದ ಪ್ರಪಂಚ. ಅದು ಅದನ್ನ ಅರ್ಥ ಮಾಡ್ಕೊಂಡು ನಾವು ನಿರ್ವಹಣೆ ಮಾಡ್ಬೇಕೇ ಹೊರತು ನಮ್ಮ ದೃಷ್ಟಿಕೋನದಲ್ಲಿ ಅವುಗಳನ್ನ ನಿರ್ವಹಣೆ ಮಾಡಬಾರ್ದು. ಆನೆಗಳು ಒಂದಕ್ಕೊಂದು ಹೇಗೆ ಕಮ್ಯುನಿಕೇಟ್ ಮಾಡುತ್ತೆ ಅಂದ್ರೆ ಹತ್ರದಲ್ಲಿರುವಾಗ ಅಥವಾ ದೂರದಲ್ಲಿರುವಾಗ ನಾನು ಅಬ್ಸರ್ವ್ ಮಾಡಿದ್ದೀನಿ, ಹಲವು ಸರಿ ಸುಮ್ಮನೆ ನಿಂತಿರುತ್ತೆ ಅದು ಗಂಭೀರವಾಗಿ, ಬಟ್ ಓನ್ಲಿ ಕಿವಿ ಮಾತ್ರ ಮೂವ್ ಆಗ್ತಿರುತ್ತೆ ಅಥವಾ ಏನೋ ಗೊತ್ತಾಗ್ತಿರುತ್ತೆ, ಇದೇನೋ ಗ್ರಾಸ್ಪ್ ಮಾಡ್ತಾ ಇದೆ ಅಂತ ಗೊತ್ತಾಗ್ತಿರುತ್ತೆ. ಹೇಗೆ ಕಮ್ಯುನಿಕೇಟ್ ಮಾಡುತ್ತೆ? ಅದು ಕರೆಕ್ಟ್ ಮೇಡಮ್. ಅವು ಆನೆಗಳು ಕಮ್ಯುನಿಕೇಟ್ ಮಾಡೋದಕ್ಕೆ ಬೇರೆ ಬೇರೆ ವಿಧಗಳಿವೆ. ಒಂದು ವಿಜುವಲ್ ಕಮ್ಯುನಿಕೇಶನ್, ಒಂದು ಆನೆ ಇನ್ನೊಂದು ಆನೆನ ನೋಡಿ ಕಮ್ಯುನಿಕೇಟ್ ಮಾಡ್ತಾ ಇರ್ಬೋದು, ನಾವು ಏನೋ ಕೈ ಎತ್ತೋದು ಅದೆಲ್ಲ ಮಾಡ್ತೀವಲ್ಲ ಆ ತರ. ಇನ್ನೊಂದು ಅವುಗಳ ವಾಸನ, ಇದು ಕೆಮಿಕಲ್ ಕಮ್ಯುನಿಕೇಶನ್. ಅವುಗಳ ಲದ್ದಿಯಲ್ಲಿ, ಅವುಗಳ ಮಲದಲ್ಲಿ, ಅವುಗಳ
ಉಚ್ಚೆಯಲ್ಲೆಲ್ಲ ಕಮ್ಯುನಿಕೇಟ್ ಮಾಡಿರ್ಬೋದು. ಫೆರ್ಮಾನ್ಸ್ ಇರ್ತದೆ. ಇವಾಗ ಹೆಣ್ಣಾನೆ ಹೋಗಿದ್ರೆ ಗಂಡಾನೆ ಬಂದು ಅದ್ರದ್ದು ವಾಸನೆ ನೋಡಿ ಇನ್ನೊಂದು ಹೆಣ್ಣಾನೆ ಬೆದೆಗೆ ಬಂದಿದೆ ಅಂತ ಅರ್ಥ ಮಾಡ್ಕೊಂಡು ಅವುಗಳ ಹಿಂದೆ ಹೋಗೋದು. ಅಥವಾ ಗಂಡಾನೆಗಳಲ್ಲಿ ಮಸ್ತ್ ಅಂತ ಬರ್ತದೆ, ಅವುಗಳ ಟೆಂಪೊರಲ್ ಗ್ಲ್ಯಾಂಡ್ಸ್ ಇಂದ ಕಿವಿ ಹತ್ರ ಕಿವಿ ಮತ್ತೆ ಕಣ್ಣಿನ ಮಧ್ಯೆ ಒಂದು ಗ್ಲ್ಯಾಂಡ್ ಇರುತ್ತೆ, ಅಲ್ಲಿಂದ ಒಂದು ಸ್ರಾವ, ಒಂದು ಲಿಕ್ವಿಡ್ ಸ್ರಾವ ಆಗುತ್ತೆ. ಅದರಿಂದ ಬರುವಂತ ವಾಸನೆಯಿಂದ ಬೇರೆ ಗಂಡಾನೆಗಳಿಗೆ ಈ ಗಂಡಾನೆ ಮಸ್ತಲ್ಲಿದೆ, ಇದರಿಂದ ದೂರ ಇರ್ಬೇಕು ನಾವು ಅಂತ ಸಿಗ್ನಲ್ ಕೊಡುತ್ತೆ. ಕೊನೆಯದು ಬಹಳ ಕೌತುಕವಾಗಿರೋ ಕಮ್ಯುನಿಕೇಶನ್ ಮೆಥಡಾಲಜಿ ಅಂದ್ರೆ ಶಬ್ದ. ಶಬ್ದ ಅಂದ್ರೆ ಆನೆಗಳು ನಮ್ ತರ ಎಲ್ಲ ನಾವು ಮಾತಾಡೋದು, ಈಗ ನಾನು ನೀವು ಮಾತಾಡ್ತಿರೋದು ಸುಮಾರು 20 ಕಿಲೋ ಹರ್ಟ್ಸ್ ಇರುತ್ತೆ, 20 ಹರ್ಟ್ಸ್ ಇರುತ್ತೆ. ಇದು ಹೈ ಫ್ರೀಕ್ವೆನ್ಸಿ ಸೌಂಡ್ ಅಂತ ನಾವು ಕರಿತೀವಿ. ಆದ್ರೆ 18 ಹರ್ಟ್ಸ್ ಇಂದ ಕಡಿಮೆ ಇದ್ರೆ ಅದು ಲೋ ಫ್ರೀಕ್ವೆನ್ಸಿ ಶಬ್ದ ಆಗುತ್ತೆ. ಆನೆಗಳು ತುಂಬಾ ಹೆಚ್ಚಾಗಿ ಲೋ ಫ್ರೀಕ್ವೆನ್ಸಿಯಲ್ಲಿ ಅವುಗಳು ಕಮ್ಯುನಿಕೇಟ್ ಮಾಡುತ್ತೆ. ಅದು ನಮಗೆ ಮನುಷ್ಯನ ಕಿವಿಗೆ ಕೇಳಿಸೋದಿಲ್ಲ. ಅದು ಒಂಥರ ನಾವು ಹೊಟ್ಟೆಲಿ ಗುಡು 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 ಅಂತ ಹೊಟ್ಟೆ ಎಸ್ದಾಗ ಶಬ್ದ ಬರುತ್ತಲ್ಲ, ಆ ತರ ಶಬ್ದದಲ್ಲೆಲ್ಲ ಕಮ್ಯುನಿಕೇಟ್ ಮಾಡ್ತಿರುತ್ತೆ. ನಾನು ಎಷ್ಟೊಂದ್ಸಲ ಮನೆ ಹತ್ರ ಬರೋ ಆನೆಗಳಲ್ಲಿ ಅದನ್ನ ಕಮ್ಯುನಿಕೇಟ್ ಮಾಡ್ತಿರೋದನ್ನ ರೆಕಾರ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ನೋಡಿ, ಇದು ರೆಕಾರ್ಡಿಂಗ್ ಮಾಡಿದೀನಿ, ಆದ್ರೆ ಆ ಆನೆ ಕಿರ್ಚೋದು ಎಲ್ಲ ಬರುತ್ತೆ, ರೆಕಾರ್ಡ್ ಆಗಿರುತ್ತೆ. ನೋಡಿ, ಇಲ್ಲಿ ಬೇಕಾದ್ರೆ ನಾನು ಪ್ರಯತ್ನ ಪಡ್ತೀನಿ ಕೇಳ್ಸಕ್ಕೆ. ಆದ್ರೆ ಆ ಲೋ ಫ್ರೀಕ್ವೆನ್ಸಿ ಸೌಂಡ್ ನನಗೆ ಕೇಳಿಸ್ತಾ ಇರುತ್ತೆ, ರೆಕಾರ್ಡ್ ಆಗಿರಲ್ಲ. ನಾವು ಫೋನಲ್ಲಿ ರೆಕಾರ್ಡ್ ಮಾಡ್ಕೊಂಡಿರಲ್ಲ ಅದನ್ನ. ಹಾಗಾಗಿ ಆ ತರ ಕಮ್ಯುನಿಕೇಶನ್ ಇದೆಯಲ್ಲ, ಅದೂ ಅಷ್ಟೇ ನಮ್ಗೆ ಅರ್ಥನೇ ಆಗೋದಿಲ್ಲ, ಕೇಳಿಸೋದೇ ಇಲ್ಲ ಕೆಲಸಲ್ಲ. ಅದು ಬಿಟ್ಟು ಈ ಇನ್ಫ್ರಾಸಾನಿಕ್ ಸೌಂಡ್ ಅಲ್ಲಿ ಕಂಪನಗಳು, ನೆಲದಿಂದ ಹೋಗುವಂತ ಕಂಪನ, ಇಲ್ಲ ಅದೇನೋ ಕಂಪನ ಮಾಡಿದಾಗ ಇನ್ನೊಂದು ಆನೆ 5-6 ಕಿಲೋಮೀಟರ್ ದೂರದಲ್ಲಿರೋ ಆನೆ ಅಲ್ಲಿಗೆ ಕೇಳಿಸಿರುತ್ತೆ. ಅದು ನೆಲ, ಈಗ ನೀವ್ ಹೇಳಿದ್ರಲ್ಲ ಅವಾಗಲೇ, ಕೆಲವು ಸಲ ಆನೆಗಳು ಸುಮ್ಮನೆ ನಿಂತಿರುತ್ತೆ, ನೆಲದಲ್ಲೇ ಬಂದಿರೋ ಕಂಪನಗಳನ್ನ ಅದು ಕಾಲುಗಳಿಂದ ಕೇಳಿಸ್ಕೊಳ್ತಾ ಇರುತ್ತೆ, ಕಾಲಿಂದ ಅಥವಾ ಸೊಳ್ಳಿಂದ ಕೇಳಿಸ್ಕೊಳ್ತಾ ಇರುತ್ತೆ. ಕಂಪನಗಳನ್ನ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ತಾ ಇರುತ್ತೆ. ಅದು ಇವುಗಳ ಕಮ್ಯುನಿಕೇಶನ್ ಇದೆಯಲ್ಲ, ಅದು ಬಹಳ ನಿಗೂಢವಾದ ಕಮ್ಯುನಿಕೇಶನ್. ಕಾಲಲ್ಲಿ ಬರುವಂತ ವೈಬ್ರೇಷನ್ ನೋಡಿ, ಅದ್ರ ಕಾಲಿನ ಪಾದ ಏನಿದೆ ಅದರಲ್ಲಿ ತುಂಬಾ ಕೊಬ್ಬಿರುತ್ತೆ, ಕೊಬ್ಬಿನಿಂದ ಮಾಡಿರುವಂತ ಟಿಶ್ಯೂ ಇರುತ್ತೆ, ಮಸಲ್ ಜಾಸ್ತಿ ಇರೋದಿಲ್ಲ ಅಲ್ಲಿ, ಮಾಂಸ ಜಾಸ್ತಿ ಇರೋದಿಲ್ಲ ಕಾಲಲ್ಲಿ, ಕೊಬ್ಬು ಜಾಸ್ತಿ. ಯಾಕಂದ್ರೆ ಅವುಗಳ ತೂಕವನ್ನ ತಡ್ಕೋಬೇಕಲ್ಲ, ಅಷ್ಟು ಭಾರವನ್ನ. ನಮ್ಮ ಪಾದಗಳು ಎಷ್ಟು ಚಿಕ್ಕದಿದೆ ನೋಡಿ, ಅದಕ್ಕೆ ಅಗಲವಾದ ಗುಂಡನೆ ಪಾದ ಇರೋದು ಅದೇ ಕಾರಣಕ್ಕೆ. ಮತ್ತೆ ಬಂದು ನೆಲದಿಂದ ಬರುವಂತ ಕಂಪನವನ್ನ ತಕೊಂಡು ಅದು ಮೆದುಳಿಗೆ ಹೋಗಿ ಅದು ಅರ್ಥ ಮಾಡ್ಕೊಳುತ್ತೆ ಏನು ಸಿಗ್ನಲ್ ಕಳಿಸ್ತಾ ಇದೆ ಬೇರೆ ಆನೆ ಅಂತ ಹೇಳಿ. ಅದು ಮರುಭೂಮಿಯಲ್ಲಿ ಆನೆಗಳಿದಾವೆ, ನಮೀಬಿಯಾ, ಬೋಟ್ಸ್ವಾನಾ ದೇಶಗಳಲ್ಲಿ. ನಮೀಬಿಯಾ ಅಂತ ದೇಶಗಳಲ್ಲಿ ಮರುಭೂಮಿಯ ಆನೆಗಳು ಈ ತರ ಕಂಪನಗಳು ಸುಮಾರು 10 ಕಿಲೋಮೀಟರ್ ತನಕ ದೂರ ಕೇಳಿಸ್ಕೊಳ್ಳುತ್ತೆ. ಆದ್ರೆ ನಾವೇನು ಒಂದು ಗುಂಪಾನೆ ಇಲ್ಲಿದೆ ಅನ್ಕೋತೀವಿ, ಇನ್ನೊಂದು ಗುಂಪಾನೆ ಎಲ್ಲೋ ದೂರದಲ್ಲಿದೆ ಅನ್ಕೋತೀವಿ, ಅವೆರಡು ಒಂದೇ ಗುಂಪು ಇರ್ಬೋದು. 2-3 ಕಿಲೋಮೀಟರ್ ದೂರದಲ್ಲಿದ್ರು ಅವಕ್ಕೆ ಸಂವಹನ ಮಾಡ್ತಾ ಇರುತ್ತೆ, ಕಮ್ಯುನಿಕೇಟ್ ಮಾಡ್ತಾ ಇರುತ್ತೆ. ಈ ಕಮ್ಯುನಿಕೇಶನ್ ಅರ್ಥ ಮಾಡ್ಕೊಳ್ಳೋದು ಮರಿಗಳು ಬಾಲ ಎತ್ಕೊಂಡು ಓಡೋದ್ವಲ್ಲ, ಅವುಗಳ ಗುಂಪಿನ ಆನೆಗಳು ದೊಡ್ಡದು ಯಾವ್ದೋ ಕರ್ದಿರ್ಬೇಕು ಮೋಸ್ಟ್ಲಿ. ಖಂಡಿತ ನೋಡಿದೀನಿ, ತುಂಬಾ ಸಲ ನೋಡಿದೀನಿ.